ಮೊನ್ನೆನ ಮಾಲಿಂಗೇಶ್ವರ ಜಾತ್ರೆ ಒಳಗ ಬಣ್ಣ ಹಚ್ಚಲಿಲ್ಲ, ಹುಷಾರ್ ತಪ್ಪಿತ್ತು, ನಾವು ಬಣ್ಣ ಹಚ್ಚೋದು ಅಲ್ಲೆಂದೆ. ಆದ್ರೂ ಹಿಮ್ಮೇಳದಾಗ ಬಿಡಲಿಲ್ಲ ಅವ್ರು ನನ್ನ. ನೀ ಹಿಮ್ಮೇಳದಾಗ ಕೊತ್ತ ನೀ ಆಟ ಮಾಡಿದ್ರು. ಕಡೆಗೆ ದೂತಿ ಪಾರ್ಟ್ ಒಂದು ಕೊರತೆ ಆತ ಅಲ್ಲಿ, ಅದನ್ನ ನಾ ಮಾಡಿದೆ. ಅದಕ್ಕೆ ಇವರೇ ಮಾಡ್ಬೇಕಂತೇನಿರಂಗಿಲ್ಲ, ಯಾರಾದ್ರೂ ದೂತಿ ನಿಭಾಯಿಸ್ತಿರ್ತಾರೋ. ಹಂಗಾಗಿ ಆ ದೂತಿ ಪಾರ್ಟ್ ಒಂದು ನಾನೇ ಮಾಡಿದೆ ಅಲ್ಲಿ. ಬೆಳತಾನ ದೂತಿ ಮಾಡಿದೆ. ಆಮೇಲೆ ದಶಾವತಾರ ಕೃಷ್ಣ ಪಾರ್ಟ್ ಒಂದು ನಾನ ತಗೊಂಡೆ. ದೂತಿ ಪಾರ್ಟ್ ಮಾಡ್ತಾ ಮಾಡ್ತಾ ದಶಾವತಾರದ ಒಂದು ಸನ್ನಿವೇಶ ಬರ್ತಿದೆ. ಕೃಷ್ಣ ಕೊರವಂಜಿ ವೇಷಧಾರಣೆ ಮಾಡೋದು ಒಂದು ಸನ್ನಿವೇಶ ಇದೆ ನಮ್ದು. ಆ ಕೃಷ್ಣ ಪಾರ್ಟ್ ಮಾಡೋರು ಕೊರವಂಜಿ ಆಗ್ತಿದ್ರು ಮುಂದೆ. ಗೋಕಾಕ್ದವ್ರು ಒಬ್ರು ಈಶ್ವರ್ ಚಂದ್ರ ಬೆಟ್ಟಿಗೆರೆ ಅಂತ ಹೇಳಿದಾರೆ, ಆರ್ಟಿಸ್ಟ್, ಬೆಸ್ಟ್ ಆರ್ಟಿಸ್ಟ್. ಕೃಷ್ಣನು ಆಗ್ತಾರೋ ಕೊರವಂಜಿನೂ ಅವ್ರು ಆಗ್ತಾರೆ. ಅವ್ರು ಕೊರವಂಜಿಗೆ ಹೋಗ್ಬೇಕಿತ್ತು ರೆಡಿ ಆಗಕ್ಕ. ಅವಾಗ ಇದನ್ನ ಯಾರು ಒಬ್ರು ಸೆಂಟ್ರಿಗೆ ತರಬೇಕು, ಇದನ್ನ ಆ ಡೈಲಾಗ್ಗಳು ಹೇಳ್ಬೇಕಾಗ್ತದ್ರೆ ಅವತಾರ ಧಾರಣೆ ಮಾಡ್ಕೊಂತಾರೆ. ಅವಾಗ ಕೊರವಂಜಿ ಅವತಾರ ಧಾರಣೆ ಮಾಡ್ಕೊಳ್ಳೋದು ಸನ್ನಿವೇಶ ಒಂದು ನಾನಾ ಅದ. ವಿತ್ ಡ್ರೆಸ್ ಇಲ್ಲನ ವಿತೌಟ್ ಡ್ರೆಸ್ ನಾ ಅದನ್ನ ಪಾರ್ಟ್ ಅಲ್ಲಿ ಮಾಡಿದೆ. ಹಾಡು ಆಡ್ಬೇಕು, ಅದ್ರಾಗ ಮಾತು ಹೇಳ್ಬೇಕು. ಅದ್ರಾಗ ಕೃಷ್ಣಗೆ ಸಂಕಟ ಆಗಿರ್ತದೆ. ಸತ್ಯಭಾಮೆ ಮಂದಿರಕ್ಕೆ ಹೋಗ್ಬೇಕು. ಅವಾಗ ದೂತಿಗೆ ಕೇಳ್ತೀವಿ, ನನಗೆ ಈಗ ಸತ್ಯಭಾಮೆಯನ್ನ ನೋಡ್ಬೇಕು, ಅವಳ ಜೊತೆ ಒಂದಿಷ್ಟು ಮಾತಾಡ್ಬೇಕು, ಹೆಂಗ್ ಮಾಡೋದು ಅಂತೇಳಿ. ಅವಾಗ ಹೇಳ್ತದ್ದು, ಅಪ್ಪ ನೀನು ಹಿಂದಕ್ಕೆ ಎಷ್ಟೋ ಅವತಾರಗಳನ್ನ ಧಾರಣೆ ಮಾಡಿದಿ, ನಿನ್ಗೇನ್ ಸಾಧ್ಯದ್ದಲ್ಲ ಅದು. ಸಾಕಷ್ಟು ಅವತಾರಗಳನ್ನ ಮಾಡಿದಿ, ಅದರಲ್ಲಿ ಒಂದು ಯಾವ್ದಾರ ವೇಷ ಹಾಕೊಂಡು ನೀ ಹೋಗ್ಬಿಡ. ಆಗ ಕೃಷ್ಣ ಪಾಠದಲ್ಲಿ ದೂತೆ ಅದಕ್ಕೆ ಅದೆಲ್ಲ ನೀ ಹೇಳುದು ಖರೆ ಐತಿ. ಆದ್ರ ಸತ್ಯಭಾಮೆ ಶಕ್ತಿಯ ಆರಾಧನೆ ಮಾಡ್ಯಾಳು. ಶಕ್ತಿಯ ಆರಾಧನೆ ಮಾಡಿರೋದ್ರಿಂದ ಅಲ್ಲಿ ಗಂಡಸರಿಗೆ ಪ್ರವೇಶ ಇಲ್ಲ. ಶಕ್ತಿಯ ಆರಾಧನೆ ಮಾಡಿರೋದ್ರಿಂದ ಆಕಿಗೆ ನಾವು ಗಂಡಸರ ಅಲ್ಲಿ ಹೋಗ್ಲಿಕ್ಕೆ ಬರಂಗಿಲ್ಲ. ಹೆಣ್ಣಿನ ರೂಪ ತಾಳ್ಬೇಕು. ಹೌದು. ಹಾಗಾಗಿ ಇಲ್ಲಿ ಹೆಂಗಸರಿಗೆ ಮಾತ್ರ ಅವಕಾಶ ಇರೋದ್ರಿಂದ ನಾನು ಕೊರವಂಜಿ ವೇಷಧಾರಣೆ ಮಾಡ್ಬೇಕಾಕತಿ. ಯಾಕ? ಹಲವು ವೇದಾಂತಗಳನ್ನ ಪಠನ ಮಾಡುವಂತ ಶಕ್ತಿ ಕೊರವಂಜಿಗದ. ಹಾಗಾಗಿ ಮನೆಗೆ ಹೋಗಿ ಸಕನ ಸಾಮುದ್ರಿಕರನ್ನ ಹೇಳುತ್ತಾ ಬೀಳ್ತಾ ಬಂದು ಸತ್ಯಭಾಮೆ ಮಂದಿರಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಅವಳ ಮನಸ್ಸಲ್ಲಿ ಇರ್ತಕ್ಕಂಥ ಮಾತುಗಳನ್ನ ಇಷ್ಟಾರ್ಥವನ್ನ ಹೇಳಿ ಅವಳಲ್ಲಿರ್ತಕ್ಕಂಥ ನನ್ನ ಕೌಸ್ತುಭಾರವನ್ನು ಎತ್ತುಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಕೊರವಂಜಿ ವೇಷ ಧಾರಣೆ ಮಾಡ್ಕೋಬೇಕು, ಅದಕ್ಕೆ ಸಾಹಿತ್ಯಗಳು ಬೇಕಲ್ಲವಾ ಅಂತ. ಆಗ ಅವನ್ನ ಸಾಹಿತ್ಯಗಳನ್ನ ನೀ ಹೇಳಿದ್ದಾದ್ರ ನಾ ಕೊಡ್ತಾ ಇದ್ದೀನಪ್ಪ ಅಂತೇಳಿ ಅವಾಗ ಸಾಹಿತ್ಯಗಳು ಒಂದಿಷ್ಟು ಹಾಡಿನಾಗ ಹೇಳ್ತೀವಿ. ಅದ ಆ ಹಾಡುಗಳು ಮುಗಿದ್ರೊಳಗೆ ಅವತಾರ ಕಂಪ್ಲೀಟ್ ಆಗ್ತದ್ರಿ. ಅದು ಅಮ್ಮ ಇಲ್ಲಿಗೆ ನನ್ನ ಕೊರವಂಜಿ ವೇಷ ಪೂರ್ಣ ಆತು. ಇದುವರೆಗೆ ನನ್ನ ಏನಂತ ಕರಿತಿದ್ದಿ? ಅಪ್ಪ ನನ್ನ ಸ್ವಾಮಿ ಅಂತ ಕರಿತಿದ್ನಲ್ರಿ. ಹಾಗಾದ್ರೆ ಇನ್ನು ಮುಂದೆ ಸ್ವಾಮಿ ಅನ್ನೋ ಪದವನ್ನು ಬಿಟ್ಟು ನನ್ನ ಕೊರವಂಜಿ ಅಂತ ಕರೆದು ಬಿಡು, ಹೊರಗೆ ಬರ್ತಾ ಇದ್ದೇನೆ. ಆವಾಗ ಅಮ್ಮ ಹೊರಗೆ ಬರುವಂತವರಾಗ್ರಿ ಅಂತ ಹೇಳಿದ ತಕ್ಷಣ ಕೊರವಂಜಿ ಬಂದ್ಬಿಡ್ತಾರೆ. ಅದು ಕೃಷ್ಣಂದ 2ನೇ ಅವತಾರ ಕೊರವಂಜಿ. ಆ ಒಂದು ಮಧ್ಯದ ಪಾರ್ಟ್ ಈಗೂ ಮೊನ್ನೆ ಮಾಡಿದ್ರು. ಅದೊಂದು ಖುಷಿ ನನಗ್ರಿ. ಅಲ್ಲ, ನಾನು ಶ್ರೀರಾಮ್ ಇಟ್ಟನ್ ಅವ್ರ ಸರ್ನ ಇಂಟರ್ವ್ಯೂ ಮಾಡಿದಾಗ ಅವ್ರಿಗೊಂದು ಕೊರಗಿತ್ತು, ಈಗ ಇದು ಮುಂದುವರಿತಾ ಇಲ್ವಲ್ಲ ಅಂತ. ಬಟ್ ಈಗ ಏನಾದ್ರು ಅವ್ರು ಈ ವಿಡಿಯೋ ನೋಡಿದ್ರೆ ಅವರ ಒಂದು ಕೊರಗು ಹೋಗುತ್ತೆ, ಖುಷಿ ಆಗ್ಬಿಡುತ್ತೆ. ಬೆಂಗಳೂರಂತ ಊರಲ್ಲಿ ಇನ್ನು ಕೃಷ್ಣ ಪಾರಿಜಾತ ನಡೀತಾ ಇದೆ ಅನ್ನೋದು ಖುಷಿ ಆಗುತ್ತೆ. ಮತ್ ನಮ್ಮ ಮಕ್ಕಳಿಗೂ ಮಾಡಿಸಿದ್ರು ಮೊನ್ನೆ. ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿನ ಕಡೆ ಪಕ್ಷ ಯುವಕರು ಮತ್ತೊಂದಿಷ್ಟು ಜನ ಬರ್ದೇ ಹೋದ್ರ ಇದಕ್ಕೆ ಹೆಂಗಂತ ಹೇಳಿನ ಶಾಲಾ ಹಂತದಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳು ನಡೀತಾವು. ಅಲ್ಲಿ ಆದ್ರೂ ಈ ಪಾರಿಜಾತ ಉಳಿಸ್ಲಿ ಅಂತ ಹೇಳಿ 45 ನಿಮಿಷದ ಒಂದು ಪಾರಿಜಾತ ಎಡಿಟ್ ನಾನ ಮಾಡಿ ಮಕ್ಕಳಿಂದ ನಾ ಈ ಬೆಂಗಳೂರಿನಾಗ ಮಾಡಿಸಿದ್ದೆ. ಮಕ್ಕಳು ಮಾಡ್ತಾರೆ, ಬಹಳ ಚಂದ ಮಾಡಿದ್ರು. ನಾರಾಯಣ ನಾರಾಯಣ. ಅಪ್ಪ ಬಂದಂತಾರ ಯಾರು? ನಾನು ಬ್ರಹ್ಮಪುತ್ರನಾದಂತ ನಾರಾಯಣ ನಾರಾಯಣ ಅಂತಾರ. ಇಲ್ಲಿಗೆ ಬರಲಿಕ್ಕೆ ಕಾರಣವೇನೈತೆ? 14 ಲೋಕದ ಸಂಚಾರವಾಡಲಿಕ್ಕಾಗಿ ನಾನು ಬಂದಿದ್ದೀನಿ ಅಂತ ತಿಳಿಸು. ಆಗಲಿ ಪರಮಾತ್ಮ. ಗುರುಗಳ ದರುಶನ ನಮಗೆ ಪಾವನ, ಗುರುಗಳ ದರುಶನ ನಮಗೆ ಪಾವನ. ಗುರುಗಳೇ
ಕಲ್ಯಾಣಪ್ಪ ಕಲ್ಯಾಣ ಮೇಳ ಕೇಳು. ಗುರುಗಳು ತಾವು ಯಾವ ಕಡೆಯಿಂದ ಬರುತ್ತಿದ್ದೀರಾ? ನಾನು ಸ್ವರ್ಗಲೋಕದಿಂದ ಇಲ್ಲಿಗೆ ಬಂದೆ. ದೇವರ ಬೆಟ್ಟಿಗೆ ಹೋಗ್ಬೇಕಾದರೆ ಕಾಯಿ ಹೂವು ಒಯ್ತಕ್ಕದು. ನನ್ನ ಬೆಟ್ಟಿಗೆ ಬರಬೇಕಾದರೆ ತಂದೇನಪ್ಪ ತಂದೇನಿ, ನಿನ್ನೆಲ್ಲ ಸಲುವಾಗಿ ಒಂದು ಪಾರಿಜಾತ ಪುಷ್ಪವನ್ನು ತಂದೇನಿ. ಹಾಗಾದರೆ ನನ್ನ ಕೈಲಿ ಕೊಟ್ಟು ಬಿಡಿ. ಹಾಗೆ ಕೊಡಲಿಕ್ಕೆ ಬರೋದಿಲ್ಲ. 14,000 ಗೋಪಿಕಾಸ್ತ್ರೀಯಲ್ಲಿ ಯಾರು ಹೆಚ್ಚಿನವರು? ರುಕ್ಮಿಣಿ ಮತ್ತು ಸತ್ಯಭಾಮೆ. ಅವರಿಬ್ಬರಲ್ಲಿ ರುಕ್ಮಿಣಿ. ಹಾಗಾದರೆ ಇದು ಅವನಿಗೆ ಸೇರುತ್ತೆ. ಹಾಗಾದ್ರೆ ನನ್ನ ಕೈಲಿ ಇನ್ನು ಮುಂದೆ ತಾವೇ ಕಾಡ್ರೆ ನಾನು ಸತ್ಯವಾಮಿ ಮಂದಿರಕ್ಕೆ ಹೋಗುತ್ತೀನಿ. ಇನ್ನೊಂದು ಮಾತು, ಈ ಪಾರಿಜಾತ ಪುಷ್ಪ ಹೂ ಕೊಟ್ಟಿದ್ದನ್ನು ಮಾತ್ರ ಹೇಳಬಾರದು. ನೋಡಪ್ಪ ಕೃಷ್ಣ, ನಾನು ಹೋಗೋದೆಲ್ಲ ಹೋಗುತ್ತೀನಿ, ಹೇಳೋದೆಲ್ಲ ಹೇಳುತ್ತೀನಿ. ಹಾಗಾದರೆ ನಮ್ಮ ಕರ್ಮ ನಿಮ್ಮ ಧರ್ಮ. ಹೋಗಿ ಬರ್ರಿ. ಸ್ವಾಮಿಗಳು ಪಾರಿಜಾತ ಪುಷ್ಪದ ಮಹಾತ್ಮ ತಿಳಿಸಿ ಹೋಗ್ಯಾರ. ಆ ಪುಷ್ಪ ನನಗೆ ಬೇಕಲ್ಲ, ಏನ್ ಮಾಡೋಣ? ಕೃಷ್ಣನ ಹತ್ರನೇ ಹೋಗೋಣ, ಬನ್ನಿ. ಹೋಗೋಣ. ಆಶೀರ್ವಾದ ಮಾಡಿ ಸ್ವಾಮಿ. ಆಶೀರ್ವಾದ ಆಗ್ಲಿ. ಮೇಲೆ ಕೇಳು. ಸತ್ಯವಾಮೆ, ಸತ್ಯವಾಮೆ, ಇಂಥ ಮಧ್ಯರಾತ್ರಿಯಲ್ಲಿ ನೀನು ಏಕೆ ಬಂದೆ? ಸ್ವಾಮಿ, ನನಗೆ ಪಾರಿಜಾತ ಪುಷ್ಪ ಬೇಕು, ಅದಕ್ಕ ಬಂದೇನೆ. ತಂದು ಕೊಡ್ತೇನೆ, ಹೋಗ. ಇಲ್ಲ ಇಲ್ಲ, ರುಕ್ಮಿಣಿ ಮುಡಿಯಲ್ಲಿರುವ ಪುಷ್ಪವೇ ಬೇಕು. ಅದು ನಿನಗೆ ಸಿಗೋದಿಲ್ಲ. ಹಾಗಾದರೆ ನೀವು ನಡೀರಿ ಮಂದಿರಕ್ಕ. ನಾನು ಬರೋದಿಲ್ಲ. ಈ ಪಾರಿಜಾತ ಪುಷ್ಪ ಹೂವನ್ನು ಕೊಡೋದಿಲ್ಲ. ಕೃಷ್ಣ, ಈ ನಿನ್ನ ಕಲ್ಲಿನಂತ ಮನಸ್ಸನ್ನು ಕರಗಿಸಿ ಬೆಣ್ಣೆ ಸಕ್ಕರೆ ಮಾಡದಿದ್ದರೆ ನನ್ನ ಹೆಸರು ಸತ್ಯಭಾಮೆನೇ ಅಲ್ಲ. ಏ ಶಬಾಷ್. ಒಂದು ವೇಳೆ ಹಾಗೇನಾದ್ರು ಆಗದಿದ್ದರೆ ನಿನ್ನ ಪಾದದ ಮೇಲೆ ಬಿದ್ದು ನನ್ನ ಪ್ರಾಣ ನೀಡುತ್ತೇನೆ. ಈಗ ಬಂತು ನೋಡು ಸತ್ಯಭಾಮೆಯ ಪ್ರೀತಿ. ತಗೋ ಈ ಮುತ್ತಿನ ಹಾರವನ್ನು. ಒಂದು ಸಾರಿ ನೋಡಿಕೋ ಕೃಷ್ಣ. ನನ್ನ ಮುತ್ತಿನ ಹಾರವನ್ನು ನೋಡಿದ್ದೇನೆ. ಒಂದು ವೇಳೆ ಇದೇನಾದ್ರು ನಿನಗೆ ಸಿಕ್ಕರೆ ನನ್ನ ಹೆಸರು ಸತ್ಯಭಾಮೆನೇ ಅಲ್ಲ. ಒಂದು ವೇಳೆ ನಾನು ಅದನ್ನು ತೆಗೆದುಕೊಂಡು ಹೋಗದಿದ್ದರೆ ನನ್ನ ಹೆಸರು ಕೃಷ್ಣನೇ ಅಲ್ಲ. ಆಗಲಿ, ಹೋಗಿ ಬರುತ್ತೇನೆ. ದೂತೆ, ಸತ್ಯಭಾಮೆಯನ್ನು ನೋಡಬೇಕು. ಅವಳಿರ್ತಕ್ಕಂಥ ಮುತ್ತಿನ ಹಾರವನ್ನು ತೆಗೆದುಕೊಂಡು ಬರಬೇಕು. ಏನ್ ಮಾಡುದು? ಅಪ್ಪ ಕೃಷ್ಣ, ವೇಷ ಬದಲಾಯಿಸಿದರೆ ಸಾಧ್ಯ. ಹಾಗಾದರೆ ನಾನು ಕೊರಂಜೇಶ ಧಾರಣೆ ಮಾಡಿಕೊಂಡು ಹೋಗಿ ಬರುತ್ತೇನೆ. ಆಗಲಿ. ಅಮ್ಮ, ತಾವು ಬಂದಂತವರು ಯಾರು? ನಾನು ಆ ಸಾಕ್ಷಾತ್ ದೇವಲೋಕದಿಂದ ಬಂದಂತ ಕೊರವಂಜಿ ಇದ್ದೇನೆ. ಏನು ದೇವಲೋಕ? ಎಲ್ಲಿ ದೇವಲೋಕ, ಎಲ್ಲಿ ಭೂಲೋಕ? ಅಲ್ಲಿಂದ ಇಲ್ಲಿಗೆ ನಡ್ಕೊಂತ ಬಂದ್ಯಾನ? ಏಹೇ, ಹಾಗೇನಲ್ಲ. ನಾನು ಸಕುನ ಸಾಮುದ್ರಿಕೆಗಳನ್ನು ಹೇಳುತ್ತಾ ಇಲ್ಲಿವರೆಗೂ ಬಂದೆ. ಕೊರವಂಜಿ, ನಮ್ಮಲ್ಲೊಬ್ಬರು ಕೇಳುವರಿದ್ದಾರ, ಬರ್ತ್ಯಾನ? ದೂತೆ, ನೀ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ಯೋ ಅವರು ಯಾರು, ಅವರ ಹೆಸರು, ಅವರು ಯಾರ ಪತ್ನಿ ಎಂದು ನಾನು ಇಲ್ಲೇ ಹೇಳುತ್ತೇನೆ. ಹೇಳ್ ನೋಡೋಣ. ಆ ದ್ವಾರಕ್ಕೆ ಅಧಿಪತಿ ಆದ ಕೃಷ್ಣ ಪರಮಾತ್ಮ ಹೆಂಡತಿ ಸತ್ಯಭಾಮೆ, ಹೌದಲ್ಲ? ಹೌದೌದು. ಕೊರವಂಜಿ, ನಂಗೊಂದು ಸಣ್ಣ ಡೌಟ್. ಏನದ? ನೀ ಮನೆಯಾಗ ಕುಳಿತ ಆ ಮನೆಯಾಗ ಏನೇನು ನಡೀತ ಅಂತ ತಿಳ್ಕೊಂಡು ಇನ್ನೊಂದು ಮನೆಯಾಗ ಹೋಗಿ ಹೇಳ್ತಿ ಅಂತಾಕೀನಿ? ಏಹೇ, ಅಂತವಳು ನಾನಲ್ಲ. ಈಗ ನನ್ನ ಕಂದನ ಜೋಗಳ ಆಡಿಕೋತ ಹೋಗು, ನಡಿ. ಸತ್ಯಭಾಮೆ ತಾಯಿ, ಕೊರವಂಜಿ ಬಂದಾಳ. ಹಾಗಾದರೆ ನೀಡಿ ಕಳಿಸು. ಅಂತವಳಲ್ಲವ, ನೀವ ಬರ್ರಿ. ಬಂದೆ. ದೂರದಿಂದಲೂ ಬಾಳ
ಆ ಒಂದು ಪಾರಿಜಾತವನ್ನು ಮಾಡುವಂಥದ್ದು ನಾನು ಹೇಳಿಕೊಟ್ಟಿದ್ದೀನಿ. ಆಮೇಲೆ ಆ ವಿಡಿಯೋನೂ ಇದೆ. ಬಹಳಷ್ಟು ಜನ ಉತ್ತರ ಕರ್ನಾಟಕದವ್ರು ಆ ವಿಡಿಯೋ ನೋಡಿ ತಮ್ಮ ಮಕ್ಳಿಗೂ ಬೇಕಾದ ಕಲಿಸ್ಲಿ, ಅಭಿಮಾನ ಇಟ್ಕೊಳ್ರಿ ಅಂತ ನಾ ಹೇಳ್ತೀನಿ ಅವ್ರಿಗೆ. ಇದು ಕೃಷ್ಣ ಪಾರಿಜಾತ ಅಂತ ನೀವು ನೋಡ್ಬೇಡ್ರಿ, ಯಾವುದೋ ಕಲೆ ಅಂತ ಭಾವಿಸ್ಬೇಡ್ರಿ. ಇದು ನಿಮ್ಮ ಸ್ವಂತ ಆಸ್ತಿ ತರ ನೋಡ್ಕೊಳ್ರಿ. ಇದು ನಿಮ್ಮ ಕಲೆ, ನಿಮ್ಮ ಭಾಗದ ಆಸ್ತಿ. ಇದನ್ನ ಉಳಿಸ್ಕೊಳ್ರಿ. ನಿಮ್ಮ ಅಜ್ಜನ ಆಸ್ತಿ ನೀವು ಉಳ್ಸಾಕ್ ಹೋಗ್ತಿರಲ್ಲ, ನಿಮ್ ಯಾರೋ ಹಿರಿಯರ ಆಸ್ತಿ ಇದನ್ನ ಉಳಿಸ್ಕೊಂತಾನಂತ ಏನ್ ಹೇಳ್ತೀರಿ, ಇದು ನಿಮ್ಮ ಆಸ್ತಿ. ಆ ಜನ ನಿಮ್ಗೆ ಕೊಟ್ಟ ಕೊಡುಗೆ ಐತಿ. ಇದು ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ. ಇದು ಅದ್ಭುತವಾದ ಕೊಡುಗೆನ ನಿಮ್ಗೆ ಕೊಟ್ಟಾರ ಅವ್ರು, ತಯಾರು ಮಾಡಿ ಇಟ್ಟಾರ ಅವ್ರು. ಊಟ ಮಾಡ್ರಿ, ಚೆನ್ನಾಗಿ ಉಂಡ್ರಿ, ಹೊಟ್ಟೆ ತುಂಬ ಅದನ್ನ ಆ ರುಚಿ ಅನುಭವಿಸ್ರಿ. ಅಷ್ಟು ಚೆನ್ನಾಗೈತೆ. ಅದ್ರ ಒಳಗೆ ಹೋಗ್ರಿ. ನೀವು ಯಾರೋ ಪಾರಿಜಾತ ಒಳಗೆ ಹೋಗೋ ನೋಡಕ್ ರೆಡಿ ಇಲ್ಲ. ಪಾರಿಜಾತ ಏನ್ ಅವ್ರು ಮಾಡ್ತಾರ ಬಿಡ ಮಾರೇ ಅಂತೇಳಿ ಈ ಥಿಂಕಿಂಗ್ ನೀವು ಮಾಡ್ಬೇಡ್ರಿ. ಅದ್ರ ಒಳಗೆ ಹೋಗ್ರಿ. ಒಂದಿಷ್ಟು ವಿಷಯ ಐತಿ, ಒಂದಿಷ್ಟು ಏನೋ ಹೇಳ್ತಾರ ಅವ್ರು, ನಿಮ್ಗಾಗಿ ಹೇಳ್ತಾರ, ನಿಮ್ಮ ಬದುಕಿಗಾಗಿ ಹೇಳ್ತಾರ, ನಿಮ್ಮ ಜೀವನದ ವಿಷಯಗಳಲ್ಲಿ ಅಡಕಗೊಳಿಸ್ತಾರ ಅವರು. ಅವನ್ನ ಕೇಳಿ ಬದಲಾಯಿಸ್ಕೊಳ್ರಿ, ಲೈಫ್ ತಿದ್ಕೊಳ್ರಿ. ಬರೀ ಪಾರಿಜಾತ ಕೃಷ್ಣನ್ ಮಾತನ್ನ ಹೇಳಂಗಿಲ್ಲ, ಕೊರವಂಜಿದ ಹೇಳಂಗಿಲ್ಲ. ಕೊರವಂಜಿ ಬಂದಾಗ ಎಷ್ಟೋ ಹೇಳ್ತಾಳೆ. ಕೊರವಂಜಿ ನಮಸ್ಕಾರ ಮಾಡೋ ಪದ್ಧತಿ ಹೇಳ್ತಾಳೆ, ಅದ್ರಾಗ ನಿಮ್ಗೆ ಗೊತ್ತಿರಲಿ. ಹೇಳ್ತಾಳೆ ಕೊರವಂಜಿ, ಏನ್ ತಪ್ಪಾಗೈತಿ, ಕೈ ಮುಗಿದು ಹೇಳಿದ್ರೆ ನಾ ಹೇಳ್ತಾ ಇದ್ದೀನಿ, ಪದ್ಧತಿ ತಪ್ಪದ, ನಿಮ್ಮ ತಾಯಿದು ಪದ್ಧತಿ ತಪ್ಪೈತಿ. ಆಕಿ ಕೈ ಮುಗಿದು ಹೇಳಿದ್ರೆ ನಾ ಹೇಳ್ತಾ ಇದ್ದೀನಿ. ಕೈ ಮುಗಿದ್ರೊಳಗೂ ಪದ್ಧತಿ ಅದ, ಕೈ ಮುಗಿದ್ರೊಳಗೂ ಪದ್ಧತಿ ಅದಾವ ಪದ್ಧತಿ. ಕೈ ಮುಗಿದ್ರಾಗ ಯಾಕೆ ಪದ್ಧತಿ ಇಲ್ಲ? ಕೊರವಂಜಿ ಇಲ್ಲಿ ಬಾ, ಇಲ್ಲಿ ಹೇಳ್ತಾನ ನಾ ನಿನಗೆ ಹೆಂಗ ಪದ್ಧತಿ ಅದಾವತಿ. ನೀನ ಕೈ ಮುಗಿದ್ರೊಳಗ ನಿನ್ನೆ ನಾವು ಬಂದಿವ ಊರಿಂದ ಬರುವಾಗ, ಗಾಡಿಯಿಂದ ಬರಾಕ್ತಿತ್ತು, ಪೊಲೀಸ್ ಗಾಡಿ ಸ್ಟೇಷನ್ ಮುಂದೆ ಬಂದಿವು. ಅಟೆನ್ಷನ್ ಅಂತ ಹೇಳಿ ಮಾಡಿದವ, ನೋಡ್ದೇನಿ? ಹೌದು, ನೋಡಿನಲ್ಲ. ಅವನಾದ್ರೆ ಎಲ್ಲಿ ಪದ್ಧತಿ ನಿನಗೆ ಬಿಟ್ಟಾನ? ಅವನು ಪದ್ಧತಿಯಿಂದನ ಮಾಡ್ಯಾನ. ಅವನೇನ್ ಪದ್ಧತಿ ಬಿಟ್ಟು ಅಟೆನ್ಷನ್ ಮಾಡ್ಲಿಲ್ಲ, ಪದ್ಧತಿ ಒಳಗನ ಮಾಡ್ಯಾನವ. ನಾವು ಯಾರೇ ನಮಸ್ಕಾರ ಮಾಡಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನಮಸ್ಕಾರ ಮಾಡ್ತೀವಿ. ಇದು ನಿನಗೆ ಗೊತ್ತಿರ್ಲಿ. ಯಾರು ಹೆಂಗಾರು ನಮಸ್ಕಾರ ಮಾಡ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಬ್ರಹ್ಮನ ಸ್ಥಾನ ಯಾವುದು? ಹೊಟ್ಟಿ, ಹೊಕ್ಕಳು. ಶಿವನ ಸ್ಥಾನ ಇಲ್ಲಿ ತರ್ತೀವಿ. ಈಶ್ವರನ ಸ್ಥಾನ ಇದು, ಶಿವನ ಸ್ಥಾನ. ಈ 3 ಸ್ಥಾನಕ್ಕೆ ನಮಸ್ಕಾರ ಮಾಡ್ತೀವಿ ನಾವು. ಅದನ್ನ ಬಿಟ್ಟು ಯಾರಿಗೂ ಮಾಡಂಗಿಲ್ಲ. ಅವನಾದ್ರೂ ಎಲ್ಲಿ ಮಾಡಿದ? ಅವನ ಕೈಯಲ್ಲಿ ಹೋತು, ಅವ್ ಬ್ರಹ್ಮನಿಗೆ ನಮಸ್ಕಾರ ಮಾಡಿದ. ಅವನ ಪದ್ಧತಿ ಅಂತ ತಪ್ಪಿಲ್ಲ. ಹೌದಾ ಕೊರವಂಜಿ? ನೀ ಹೆಂಗ ಹಾಕತ್ತದಿ? ಹಂಗಾರ ನಡಿಯಲ್ಲಿ, ಅಲ್ಲಿ ಹುಡುಗರು ನೋಡಕ್ಕೆ ನಡಿಯಲ್ಲಿ. ಕಾಲೇಜ್ ಐತಲ್ಲಿ ಒಂದು ನಿನಗೆ ಗೊತ್ತಿಲ್ಲ. ನನಗೆ ಹೇಳ್ತೇನೆ, ಬಾ ಇಲ್ಲಿ ನೋಡಕ್ಕೆ, ಬಾ ಇಲ್ಲಿ. ಅವ್ರು ಆ ಕಡೆಯಿಂದ ಹುಡುಗ ಬರ್ತಿರ್ತಾನೆ, ಈ ಕಡೆಯಿಂದ ಹುಡುಗಿ ಬರ್ತಿರ್ತಾವ, ಇಬ್ರು ಬರ್ತಿರ್ತಾಂಗನ ಹೆಂಗ್ ಅಂತಾರ ಅವ್ರು. ಇನ್ನೊಂದ್ಸಲ ಹೇಳು, ಹೆಂಗ್ ಸಲ್ಲದ ಟ್ಯಾಂಕ್ಸ್ ಅಂತಿರ್ತಾರ ಅವರು. ಹೆಂಗ್ಸ್ ಅನ್ನಂಗಿಲ್ಲ ಅವರು. ಅವ್ರಿಬ್ರು ಒಬ್ರು ಕೈ ಕೂಡಿಸ್ತಾರ ಅವರು, ಥ್ಯಾಂಕ್ಸ್ ಅಂತೇಳಿ. ಎಲ್ಲಿಗೆ ಬರ್ತೈತೆ ಥ್ಯಾಂಕ್ಸ್? ಇಲ್ಲಿಗೆ ಬರ್ತೈತಿ. ಇಲ್ಲಿ ಆ ಕೈ ಇಲ್ಲಿ ಕುಲುಕ್ತಾರ ಅವರು. ಅವರಾದ್ರೂ ವಿಷ್ಣುನಿಗೆ ಬ್ರಹ್ಮನಿಗೆ ನಮಸ್ಕಾರ ಮಾಡ್ತಾರ ಅವರು. ನೀ ಅವರು ಬಿಟ್ಟಿಲ್ಲ ಪದ್ಧತಿ. ಆ ಕೈಯಲ್ಲಿ ಹೋಗತ್ ನೋಡೋದು, ಥ್ಯಾಂಕ್ಸ್ ಕೊಡ್ತಾನವ. ಆ ಕೈ ಇಲ್ಲಿಗೆ ಬರ್ತೈತೆ. ಅದು ಬ್ರಹ್ಮನಿಗೆ ನಮಸ್ಕಾರ ಮಾಡ್ತಾರ ಅವರು. ಬ್ರಹ್ಮನಿಗೆ ಬಿಟ್ಟು ಬೇರೆಯವ್ರಿಗೆ ಮಾಡಂಗಿಲ್ಲ. ಅಲ್ಲಿಯೂ ಪದ್ಧತಿ ತಪ್ಪಿಲ್ಲ. ಹೌದಾ? ಈಗ ಒಂದಿಷ್ಟು ಅರ್ಧ ಮಾಡೋರು ನಮಸ್ಕಾರ ಮಾಡಿ ನೋಡಿ ಎನ್ನೇನ. ಈಗ ಆ ಕಡೆಯಿಂದ ಯಾರೋ ಬರ್ತಿರ್ತಾರ ದೊಡ್ಡ ಮನುಷ್ಯ, ಈ ಕಡೆಯಿಂದ ಹೋಗ್ಯಾರ ಅನ್ನಾರ ನಮಸ್ಕಾರ ರೀ, ಇಷ್ಟ ಮಾಡ್ತಾನ ನಮಸ್ಕಾರ ಅನ್ನಾರತ್ತಾರ. ಅದು ತಪ್ಪಿಲ್ಲ. ಅವರಾದ್ರೂ ವಿಷ್ಣುಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರು ವಿಷ್ಣುಗೆ ನಮಸ್ಕಾರ ಮಾಡ್ತಾರ. ನೀ ಈ ತರ ನಮಸ್ಕಾರ ಮಾಡ್ತಾರೆ ಕೆಲವರು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನಮಸ್ಕಾರ ಮಾಡ್ತಾರೆ. ದೇವಸ್ಥಾನ ಕಡಿ ಮಂದಿ ನೋಡಿ ನಮಸ್ಕಾರ ಮಾಡೋ ಹಿಂಗ್ ಮಾಡ್ತಾರೆ. ಅವ್ರು ಬ್ರಹ್ಮ ವಿಷ್ಣು ನಮಸ್ಕಾರನ ಮಾಡ್ತಾರೋ, ಅದು ಪದ್ಧತಿ ತಪ್ಪಿಲ್ಲ. ಹಿಂಗೆ ನಿಮಗೆ ಹಲವು ವಿಷಯಗಳು ಆ ಪಾರಿಜಾತದಲ್ಲಿ ಸಿಗ್ತಾವ. ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಿಮ್ಗೆ ಮುಂದೆ ಈಗಿನ ಜನರೇಷನ್ಗೆ. ಅದ್ರಲ್ಲಿದೆ, ಅವ್ರು ಅಡಕ್ಕೊಳಿಸಿ ಹೇಳ್ತಾರೆ. ಅದನ್ನ ನೀವು ಸುಮ್ಮನೆ ಪಾರಿಜಾತ ಅಂತ ತಿಳಿಬೇಡ್ರಿ. ಎಷ್ಟೋ ಬದುಕಿನ ಏನ್ ಮಾಡಿದ್ರೆ ಏನಾಗ್ತತಿ, ಹೆಂಗಿರ್ಬೇಕು, ನೀತಿ ಪಾಠಗಳು ಸಹಿತ ಅದರಲ್ಲಿದೆ. ಹಂಗಾಗಿ ಪಾರಿಜಾತವನ್ನ ನೀವು ಉಳಿಸ್ರಿ, ಅದನ್ನ ಬೆಳೆಸ್ರಿ. ಮುಂದಿನ ಮಕ್ಕಳಿಗೆ ಅದನ್ನ ನೀವು ತಿಳಿಸ್ರಿ. ಈ ನಿಮ್ಮ ಆಗಿಂದ ಸ್ಟೈಲ್ನಾಗ ತಿಳ್ಸಾಕಾಗಲಿ, ನಿಮ್ಮ ಸ್ಟೈಲ್ನಾಗ ತಿಳ್ಸಾಕ ಸಾಧ್ಯ ಹಾಕಿದ್ರೆ ಮಾಡ್ಕೊಡ್ರಿ. ಅದನ್ನ ಮಾಡಿ ತಿಳಿಸಿ, ಅದನ್ನ ಉಳಿಸ್ರಿ. ನೀವು ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಯಕ್ಷಗಾನ ಎಷ್ಟು ಗೌರವಿಸ್ತಾರ ಅನ್ನೋದನ್ನ ಮೊದಲು ಗುರುತಿಸ್ಕೊಳ್ರಿ. ನೀವು ಅವ್ರ ಮನೆಯ ಆರಾಧ್ಯ ದೇವ್ರ ತರ ನೋಡ್ತಾರ.
ನಮ್ದು ಅದು ನಮ್ಮ ಯಕ್ಷಗಾನ ಅಂತ ಹೇಳ್ತಾರ ಅವರು. ಪ್ರತಿ ಉಡುಪಿ ಹೋಟೆಲ್ಗೆ ಹೋದ್ರೆ ಒಂದು ಯಕ್ಷಗಾನದ ಫೋಟೋ ಹಾಕೋತಾರ ಅವರು. ನೀವು ಯಾರ ಉತ್ತರ ಕರ್ನಾಟಕದ ಒಬ್ಬರು ಪಾರಿಜಾತದ ಫೋಟೋ ಹಾಕಿದಿರಿ ನೋಡಕ್ ಸಿಗುದೇ ಹಾಕಂಗಿಲ್ಲ ನೀವು. ಯಾಕಂದ್ರೆ ದಯವಿಟ್ಟು ನೀವು ಅದ್ರಲ್ಲಿ ಗೌರವ ಇಲ್ಲ, ನಿಮ್ಗೆ ಅಭಿಮಾನ ಇಲ್ಲ ಅಂತ ಅಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಸಮಕಾಲೀನ ಕಲೆ ಅದ, ಯಾವತ್ತು ಸಿಗ್ಲಾರ್ದ ಆಸ್ತಿ ಕಳೆದು ಹೋಗ್ತತಿ. ಅರಿವಿಲ್ಲ ಅವ್ರಿಗೆ, ಅರಿವು ಮಾಡ್ಕೋಬೇಕು ನೀವು. ಆ ಅರಿವನ್ನ ಮಾಡ್ರಿ, ಇತಿಹಾಸವನ್ನ ಮಕ್ಕಳಿಗೆ ಹೇಳಿಕೊಡ್ತಿರಲ್ಲ ಅದ್ರ ಜೊತೆಗೆ ಇದನ್ನು ಹೇಳ್ರಿ. ಇದು ಒಂದು ನಮ್ಮ ಸಂಪ್ರದಾಯ. ಅದ್ರಾಗ ನಿಮ್ಮ ಹಿರಿಯರು ಎಂಜಾಯ್ ಮಾಡ್ಯಾರ. ನಿಮ್ಮ ಹಿರಿಯರಿಗೆ ಟಿವಿ ಟೇಪ್ ರೆಕಾರ್ಡ್ ಸಿನಿಮಾ ಥಿಯೇಟರ್ ಇರಲಿಲ್ಲ. ಅವರ ನಿಮ್ಮ ಕಲೆಯನ್ನು ಉಳಿಸಿದವ್ರು, ಅವರ ಎಂಟರ್ಟೈನ್ಮೆಂಟ್ ಮಾಡ್ಸ್ಯಾರ ನಿಮ್ಮವರಿಗೆ. ಹಾಗಾಗಿ ಆ ಕಲೆಯನ್ನು ಉಳಿಸಿ ಬೆಳೆಸ್ರಿ, ಅದನ್ನ ಬದುಕಿಸ್ರಿ ಅಂತ ಹೇಳಿ ನಾನು ಹೇಳ್ತೇನೆ. ಆಮೇಲೆ ನಾ ಇರುವವರೆಗೆ ನನಗೇನು ಸಾಧ್ಯ ಐತಿ ಅಷ್ಟು ಪಾರಿಜಾತ ಉಳಿಸ್ಕೊಂತೇನೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ಅಷ್ಟು ದೊಡ್ಡ ಸಮರ್ಥ ಕಲೆ ಇದೆ, ಅದು ಬಹಳ ದೊಡ್ಡ ಕಲೆ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ನಾವು ಹೊರಗೆ ಬರೋಕ್ಕಾಗಿಲ್ಲ. ಬಹಳ ಜನ ದೊಡ್ಡ ಕಲಾವಿದರು ಅದರಲ್ಲಿ ಅಪ್ಪಾಲಾಲ್ ನದಾಪ್, ವಿಠ್ಠಲರಾವ್ ಟಕ್ಕಳ್ಕಿ, ಮೊಳೇದ ರಾಮಣ್ಣ, ಆಮೇಲೆ ಸಿರುಗುಪ್ಪಿ ಸದಾಶಿವ, ಆಮೇಲೆ ನಮ್ಮ ಅತ್ನಿ ಮಲ್ಲಯ್ಯ, ಅಪ್ಪಾಲಾಲ್ ನದಾಪ, ದೊಡ್ಡ ಅವ್ರಿಗಿಂತ ಪೂರ್ವ ಕೌಜಲ್ ನಿಂಗಮ್ಮ, ಬರಗಿ ಕಲಾವಿದರಿಬ್ಬರು, ಇನ್ನೂ ಅನೇಕರಿದ್ದಾರೆ. ಮಹಿಳೆಯರೊಳಗ ಲೋಕಾಪುರದ ಎಲ್ಲವ್ವ ಅವಾರ್ಡ್ ತಗೊಂಡಾರ ಅವರು. ಎಂತ ದೊಡ್ಡ ಪ್ರಶಸ್ತಿ ಅದು, ಯಾರಿಗೂ ತಗೊಳಕ್ ಸಾಧ್ಯ ಇಲ್ಲ. ನಾಡೋಜಿ ಅವಾರ್ಡ್ ಅದು. ಲೋಕಾಪುರ ಎಲ್ಲವ್ವ, ಲೋಕಾಪುರ ರೊಡ್ಡಪ್ಪನವ್ರ ಅಂತ ಲೋಕಾಪುರದ ಹೆಣ್ಮಗಳವರು. ಅವ್ರು ನಾಡೋಜಿ